ದುಡ್ಡು ಕೊಟ್ಟು ಜಿಮ್ಗಳಿಗೆ ಹೋಗಿ ದೇಹನ ಕೆಡಿಸ್ಕೋಬೇಡಿ. ಫಸ್ಟ್ ಆಫ್ ಆಲ್ ಪೈಲ್ವಾನ್ ಅಂದರೆ ರೌಡಿಗಳಲ್ಲ. ಆರೋಗ್ಯ ದೃಷ್ಟಿಯಲ್ಲಿ ₹1 ಖರ್ಚು ಮಾಡಿದ್ರು ನಾವು ಆರೋಗ್ಯ ಸಂಪಾದನೆ ಮಾಡೋಕ್ಕಾಗಲ್ಲ. ಇವರು ಡಾಕ್ಟ್ರೇಟ್ ಪದವಿ ತೊಗೊಂಡವ್ರೆ. ಇನ್ನೊಬ್ಬ ದೊಡ್ಡ ಮಗ ಪೊಲೀಸ್ನಲ್ಲಿದ್ದಾರೆ. ಅವರು ನ್ಯಾಷನಲ್ ಪ್ಲೇಯರು, ಅವರು ಗೋಲ್ಡ್ ಮೆಡಲಿಸ್ಟ್. ಅವರು ಈಗಲೂ ನಾನು ಹೊರಗಡೆ ಕುಸ್ತಿಲಿ ಮಹೇಶ್ ಅಂತ ಅಂದರೆ ಗೊತ್ತಾಗಲ್ಲ, ಟೈಗರ್ ಅಂತ ಅಂದರೆ ಜನಗಳಿಗೆ ಗೊತ್ತಾಗೋದು. ನಮ್ಮ ಟೀಮಿಂದ ಭಾಳ ಅಚೀವ್ ಮಾಡಿದ್ದೀವಿ. ಈಗಾನ ಗೌರ್ಮೆಂಟ್ ಸಪೋರ್ಟ್ ಐತೆ, ನಮ್ಮ ಕಾಲದಲ್ಲಿ ಯಾರು ಸಪೋರ್ಟ್ ಇರಲಿಲ್ಲ. ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಜಾನಪದ ಕಲೆಗಳ ಬೀಡು ನಮ್ಮ ಕರ್ನಾಟಕ. ಸಾಕಷ್ಟು ಕುಸ್ತಿ ಪೈಲ್ವಾನರನ್ನ ಹುಟ್ಟು ಹಾಕಿದ್ದ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ. ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಜೀವಂತವಾಗಿ ಒಂದು ಗರಡಿ ಮನೆ ಇರೋವಂಥದ್ದು ನಾನು ಇಲ್ಲಿ ನಿಂತಿದ್ದೀನಿ. ಹಾಗಾದರೆ ಬನ್ನಿ ಒಳಗಡೆ ಹೋಗಿ ಯಾರೆಲ್ಲ ಪೈಲ್ವಾನರಿದ್ದಾರೆ, ಯಾರು ಇವರಿಗೆ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ, ಈ ಒಂದು ಕಲೆಯನ್ನ ಯಾಕೆ ಇನ್ನೂ ಜೀವಂತವಾಗಿ ಇರಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ತುಮಕೂರು ಹುಲಿ ಗುರುಗಳಾದ ಪೈಲ್ವಾನ್ ಪುಟ್ಟಣ್ಣನವರ ನೆನಪಿಗಾಗಿ ಈ ಒಂದು ಗರಡಿ ಮನೆಯನ್ನ ಮಾಡಿರುವಂತದ್ದು. ಈಗಲೂ ಕೂಡ ನೀವು ನೋಡ್ಬೋದು, ಇಲ್ಲಿ ಹೆಸರೇ ಇದೆ, ದೇಶದ ಗರಡಿ ಅಂತ ಹೆಸರಿಟ್ಕೊಂಡು ಗುರುಗಳಾದ ಗುಂಡಣ್ಣ ಪೈರವರ ನೇತೃತ್ವದಲ್ಲಿ ಈಗಲೂ ಕೂಡ ಒಂದು ಗರಡಿ ಮನೆ ಜೀವಂತವಾಗಿ ಇರಿಸ್ಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ, ಎಷ್ಟೆಲ್ಲ ಪೈಲ್ವಾನರು ಒಳಗಡೆ ಇದ್ದಾರೆ, ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಮಾತಾಡಿಸ್ತಾ ಹೋಗೋಣ. ಆಮೇಲೆ ಯಾವ್ಯಾವ ಪ್ರಶಸ್ತಿಗಳನ್ನ ಈ ಜಾಗದಲ್ಲಿ ಪ್ರತಿಭೆಗಳು ಪ್ರಾಕ್ಟೀಸ್ ಮಾಡಿರುವಂತವ್ರು ಹೆಸರು ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮಾನಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಗರಡಿ ಪೈಲ್ವಾನರನ್ನ ಸೃಷ್ಟಿ ಮಾಡಿರುವಂತವ್ರು, ಸಾಕಷ್ಟು ಪ್ರಶಸ್ತಿಗಳನ್ನ ಪಡ್ಕೊಳ್ಳಕ್ಕೆ ಇವರ ಮಾರ್ಗದರ್ಶನ ಬಹಳ ಮುಖ್ಯವಾದಂಥವ್ರು. ಇವರು ಕೂಡ ಮಾಜಿ ಪೈಲ್ವಾನರು ಕೂಡ ಹೌದು. ಈಗ ಟ್ರೈನಿಂಗ್ ಕೊಡ್ತಿದ್ದಾರೆ. ಎಷ್ಟು ಜನಕ್ಕೆ ಇವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಆಮೇಲೆ ಯಾವೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡು ನಮ್ಮ ತುಮಕೂರಿಗೆ ಹೆಸರು ತಂದು ಕೊಟ್ಟಿದ್ದಾರೆ ಅಂತ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಗರಡಿ ಮನೆ ಅಂದರೆ ಇಲ್ಲಿ ಮೈನಲ್ಲಿ ನೀರು ತೆಗಿಯೋಂಥ ಜಾಗ ಇದು. ಚೆನ್ನಾಗಿ ಇಲ್ಲಿ ಸಾಮ್ ಮಾಡಿ ಕೈ ಕಾಲುಗಳು ಇವೆಲ್ಲ ಬಂದಾಬಸ್ತಾಗಿರ್ತೈತೆ, ಶಾಶ್ವತವಾಗಿರ್ತಾವೆ ಶರೀರ. ಯಾವತ್ತು ಅವರು ವಯಸ್ಸಾದದ್ದು ಶರೀರ ಕರಗಲ್ಲ, ತೊಳ್ಳು ಬೀಳಲ್ಲ, ಯಾವುದೇ ಕಾಯಿಲೆ ಕಸಾಲೆಗಳು ತೆಗಲಲ್ಲ ಅವ್ರಿಗೆ. ಈ ಹುಡುಗರು ಎಲ್ಲ ನೋಡಿ, ಇವರೆಲ್ಲ ನಮ್ಮ ಹುಡುಗರು, ಎಲ್ಲ ನಮ್ಮ ಹುಡುಗರು. ಇವರು ನಮ್ಮ ಮಗ, ಇವರು ಡಾಕ್ಟ್ರೇಟ್ ಪದವಿ ತೊಗೊಂಡವ್ರೆ. ಇನ್ನೊಬ್ಬ ದೊಡ್ಡ ಮಗ ಪೊಲೀಸ್ನಲ್ಲಿದ್ದಾರೆ. ಅವರು ನ್ಯಾಷನಲ್ ಪ್ಲೇಯರು, ಅವರು ಗೋಲ್ಡ್ ಮೆಡಲಿಸ್ಟ್. ಅವರು ನೋಡಿ, ಇವರು ಅಷ್ಟೇ. ಇವರು ಇಂಜಿನಿಯರ್ ಮಾಡೋರೆ. ಇವರು ಒಳ್ಳೆ ಪೈಲ್ವಾನು. ಎಲ್ಲ ಸಣ್ಣ ಸಣ್ಣ ಹುಡುಗರು. ಈಗ ಹಬ್ಬ ಇರೋದ್ರಿಂದ ಹುಡುಗರು ಕಡಿಮೆ. ಇವತ್ತು ದೊಡ್ಡ ದೊಡ್ಡ ಹುಡುಗರು ರಜಾ ಮಾಡೋರೆ. ಎಲ್ಲ ಕರ್ನಾಟಕ ಕೇಸರಿವರೆಗೂ ಇದು ಮಾಡಿ ಕಾಂಪೀಟ್ ಮಾಡಿ ಪ್ಲೇಸ್ಗಳು ಮಾಡ್ಕೊಂಬಂದಿರೋರು. ಎಲ್ಲ ಪ್ಲೇಸ್ಗಳು ಮಾಡ್ಕೊಂಬಂದಿರೋರು. ತುಮಕೂರು ದೇಶದ ಗರಡಿ ಅಂದರೆ ಒಳ್ಳೆ ಹೆಸರು. ಡವ್ಗೆ ತುಮಕೂರು ದೇಶದ ಗರಡಿ, ಡವ್ ಪ್ಯಾಂಚ್ಗೆ. ಎಷ್ಟು ಶಿಷ್ಯಂದ್ರನ್ನ ತಯಾರು ಮಾಡಿದ್ದೀರಾ ಸರ್ ನೀವು? ಈಗ ಲೆಕ್ಕ ಹಾಕೊಂಡ್ರೆ ಈಗೆಲ್ಲ ಸ್ವಲ್ಪ ಹುಡುಗರು ಅವ್ರ. ನಮ್ಮ ಕಾಲದಿಂದ ಲೆಕ್ಕ ಹಾಕೊಂಡ್ರೆ ಒಂದು 600-700 ಜನದ ಮೇಲವ್ರ. ಆಮೇಲೆ ಒಂದು ಇತಿಹಾಸದಲ್ಲಿ ಉಳ್ಕೊಂಡು ನಾವು ಮಾಡಿರೋ ಕೆಲಸ ಅಂತ ನೆನ್ಪು ಮಾಡೋದಾದ್ರೆ ಏನು ಅಚೀವ್ ಮಾಡಿದ್ದೀರಾ ನಿಮ್ಮ ಟೀಮಿಂದ? ನಮ್ಮ ಟೀಮಿಂದ ಭಾಳ ಅಚೀವ್ ಮಾಡಿದ್ದೀವಿ. ಈಗಾನ ಗೌರ್ಮೆಂಟ್ ಸಪೋರ್ಟ್ ಐತೆ, ನಮ್ಮ ಕಾಲದಲ್ಲಿ ಯಾರು ಸಪೋರ್ಟ್ ಇರಲಿಲ್ಲ. ನಾವು ತಿನ್ನಬೇಕು, ಹೋಗಿ ಗೋದಾದಲ್ಲಿ ಮಟ್ಟಿ ಕುಸ್ತಿ ಮಾಡಬೇಕು. ಈಗ ಒಂದ ಮೇಲೆ ಮಾಡೋಣ, ಒಂದ ಮೇಲೆ ಮಾಡ್ಬೇಕು. ನಮ್ಮ ತಂದೆ ಇಂಥವ್ರ ಮೇಲೆ ಮಾಡೋದ್ರೆ ಮಾಡಬೇಕು. ಒಂದು ಚೂರು ಏನಾನ ನಾವು ಅವ್ರಿಗೆ ಹಿಂದ್ಗಡೆ ಸೊಂಟಕ್ಕೆ ಸಿಗಾಕೊಂಬಿಟ್ರೆ, ಗುರುಗಳ ಮಕ್ಕಳಾಗಿ ನೀವು ಇದನ್ನು ಕಲ್ತಿರೋದ್ರಿಂದ ನಮ್ಮನ್ನು ಹೊಡೆಯೋರು ಕೋಲ್ತೊಂಡು ಯಾರಿಗೂ ನಾವು ಸೊಂಟನೇ ಕೊಡ್ತಿರ್ಲಿಲ್ಲ. ಎಂತನೂ ಬಿಡ್ತಿರ್ಲಿಲ್ಲ. ಅವನ ಆನೆ ಬಲ ಆಗಿರಲಿ, ಬಿಡ್ತಿರ್ಲಿಲ್ಲ. ಆಮೇಲೆ ನಿಮ್ಮ ಕಾಲದಲ್ಲಿ ಆಹಾರ ಪದ್ಧತಿ ಹೇಗಿತ್ತು ಸರ್? ಈಗ ಆಗಿದೆ ಈಗಿನ ಕಾಲಕ್ಕೆ. ನಮ್ಮ ಕಾಲದಲ್ಲಿ ನೋಡಪ್ಪ, ಬೆಳಿಗ್ಗೆ ಎದ್ದು 4 ಗಂಟೆಗೆ ನಾವು ರನ್ನಿಂಗ್ ಹೋಗಿವು. ರನ್ನಿಂಗ್ ಮುಗಿಸ್ಕೊಂಬಂದು ಸಾಮ್ ಮಾಡ್ಕೊಂಡೇವು, ಸ್ನಾನ ಮಾಡ್ಕೊಂಡೇವು. ಮನೆಗೆ ಹೋಗ್ಬಿಟ್ರೆ 1.5 ಲೀಟರ್ 2 ಲೀಟರ್ ಹಾಲು ಕುಡಿದ್ಬಿಡಿವು. ಕುಡಿದು ಒಂದು ½ 1 ಅವರ್ ಬಿಟ್ಟು ಫಸ್ಟ್ ಕ್ಲಾಸ್ ಆಗಿರೋ ಚಪಾತಿ, ತಲೆಕಾಲು ಸೂಪು ತಿಂದ್ಬಿಡಿವು. ತಿರ್ಗಾ ಮಧ್ಯಾಹ್ನ 12:30 1ಕ್ಕೆಲ್ಲ ಊಟ ಮಾಡ್ಕೊಂಡ್ಬಿಡ್ವಿ. ಯಾಕೆಂದರೆ 3-3:30ಗೆಲ್ಲ ತಾಲೀಮಿಗೆ ಬರೋದು ನಾವು. ತಾಲೀಮಿಗೆ ಬಂದುಬಿಟ್ರೆ 7:00ವರೆಗೂ ಲಡಾಯಿ ಮಾಡಿವು. 7:00ವರೆಗೆ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು, ಈಗ ನಾನು ಎಲ್ಲಿ ಐತೆ ಎಲ್ಲ ಐತೆ, ಇದು ಹಿಂದ್ಗಡೆ ಬಾವಿ ಇತ್ತು. ಬಾವಿಲಿ ನೀರು ಎಳ್ಕೊಂಡು ಉಯ್ಕೊಬೇಕಾಯ್ತು. ಅವಾಗ ಉಯ್ಕೊಂಡು ಸ್ನಾನ ಮಾಡ್ಕೊಂಡು ನಾವಿಲ್ಲಿ ನಡ್ಕೊಂಡು ಹೊರಟ್ಬಿಟ್ರೆ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಡೈರಿ ತಗೋಗಿ, ಡೈರಿ ಒಳಗೆ ಒಂದು 30-35 ಲೀಟ್ರ್ ಹಾಲು ಬಿಸಿ ಮಾಡಿ ತಣ್ಣಗೆ ಇಕ್ಕಿರೋರು. ಡೈರಿ ನಾಗರಾಜ್ ಅಂತ ಇದ್ದ, ಅವ್ನು ಮಾಡಿ ರೆಡಿ ಇಕ್ಕಿರೋನು. ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಕೊಡಿವು.
ನಾವು 3 ಲೀಟ್ರ್ 4 ಲೀಟ್ರ್ವರೆಗೂ ಕುಡಿಬಿಡಿವಿ. ನಮ್ಮ ಅಣ್ಣ 8 ಲೀಟ್ರ್ವರೆಗೂ ಕುಡಿಯೋನು. ಗುಂಡಣ್ಣ ಪೈಲ್ವಾನ್ ಅಂದ್ರೆ 8 ಲೀಟ್ರ್ವರೆಗೂ ಕುಡಿಯೋನು. ಇತ್ತೀಚಿನ ಜನರೇಷನ್ಗೆ ಕುಸ್ತಿ ತಾಲೀಮು ಅಂತ ಅಂದ್ರೆ ಮೈಸೂರು ದಸರಾದಲ್ಲಿ ಮಾತ್ರ ನೋಡ್ತಾರೆ ಜನ. ಈಗೆಲ್ಲ ಪ್ರತಿ ಊರಲ್ಲೂ ಇಂಥ ಗರಡಿ ಮನೆಗಳು ಇಲ್ಲ, ಎಲ್ಲ ಹೋಗ್ಬಿಟ್ಟು. ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರ? ಈ ಗರಡಿ ಮನೆ ಐತಲ್ಲ, ಮಕ್ಕಳು ಶಿಸ್ತು ಕಲಿತಾರೆ, ತಂದೆ ತಾಯಿ ನನ್ನ ಬೆಲೆ ಕೊಡ್ತಾರೆ. ದೇವ್ರಿಗೆ ಫಸ್ಟ್ ಭಕ್ತಿ ಬರ್ತದೆ ನಮ್ಮಿದ್ರಲ್ಲಿ. ನಾವು ಹೇಳ್ಕೊಡೋದು ಅದು ದೇವ್ರ ಭಕ್ತಿ, ದೊಡ್ಡವ್ರು ಚಿಕ್ಕವ್ರ ಮರ್ಯಾದೆ. ಗೈಡ್ ಪೈಲ್ವಾನ್ ಅಂದ್ರೆ ರೌಡಿಗಳಲ್ಲ, ಹಸ್ ಮಕ್ಳಿದ್ದಂಗೆ ಅವ್ರ ಮನ್ಸು ಹೆಂಗಿರ್ತದೆ ಅಂದರೆ ಎಳೆ ಮಕ್ಳು ಮನ್ಸಿದ್ದಂಗೆ ಇರ್ತೈತೆ. ಯಾವ ಕೆಟ್ಟದಕ್ಕೆ ಹೋಗಲ್ಲ. ಶರೀರ ಕುಂಡಿಸ್ತಾರೆ ಚೆನ್ನಾಗಿ, ನೀರು ತೆಗೆದು 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 ಶರೀರ ಚೆನ್ನಾಗಿ ಕುಂಡಿಸ್ತಾರೆ. ಯಾವ ಕಾಯಿಲೆ ಬರಲ್ಲ, ಯಾವ್ದು ಬೇರೆ ಥರ ಕೆಟ್ಟ ಹ್ಯಾಬಿಟೇ ಇರಲ್ಲ. ನಮ್ಮ ಹುಡುಗ ಏನು ಹೇಳೋದು, ಓದ್ರಿ ಚೆನ್ನಾಗಿ, ನೀವು ಓದಬೇಕು, ವಿದ್ಯಾವಂತರೂ ಆಗಬೇಕು. ಬರೀ ಇದೇ ಮಾಡ್ಕೊಂಡಿರೋದಲ್ಲ, ವಿದ್ಯಾವಂತರೂ ಆಗಬೇಕು. ಎಕ್ಸಾಮ್ ಟೈಮ್ನಲ್ಲೇ ಜಾಸ್ತಿ ಹೋಗ್ಬೇಡಿ, ಲೈಟಾಗಿ ಮಾಡ್ಕೊಳ್ಳಿ. ಎಕ್ಸಾಮ್ ಮುಗಿದ್ಮೇಲೆ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಳ್ಳಿ ಶರೀರ. ಇವರು ಫೋಟೋದಲ್ಲಿ ಇರೋರು ಯಾರು ಸರ್? ಅವರು ಪೈಲ್ವಾನ್ ಪಾಪಣ್ಣ ಅಂತ ಮೈಸೂರಿನವ್ರು ಅವರು. ಇವ್ರು ಬಂದು ನಮ್ಮ ತಂದೆ. ಅವ್ರ ಫೋಟೋ ಅಲ್ಲೊಂದು ಫೋಟೋ ಆಯ್ತು ನೋಡ್ರಿ, ಅವ್ರದ್ದು, ನಮ್ಮ ತಂದೆ ಅವ್ರದ್ದು. ಪೈಲ್ವಾನ್ ಪುಟ್ಟಣ್ಣ ಅಂತ ಅವರು. ಪೈಲ್ವಾನ್ ಪುಟ್ಟ ಅವರು ಫಿಟ್ನೆಸ್ ಇದ್ದೆ ಆವಾಗ ಅಲ್ಲಿ ತಾತವರು ಅವರು. ಅವರೇ ಸ್ಟಾರ್ಟ್ ಮಾಡಿದ್ದು ಅವ್ರದ್ದೇ ಇದು ಮೂಲ. ಅಂದ್ರೆ ಅಲ್ಲೈತೆ ನೋಡಿ ಫೋಟೋ ಅದು. ನಮ್ಮ ತಂದೆ ಬಾಡಿ ಶರ್ಟ್ ಗೋದಾಗ ಹೋಗ್ಬಿಟ್ರೆ ಫೋಟೋಗಳು ಆಂಗ್ಲೋ ಇಂಡಿಯನ್ಸ್ಗಳು ಹೊಡ್ಕೊಂಡವ್ರಂತೆ ಬೆಂಗಳೂರಿನ. ಟಕ 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 ಅಂತ ಪೀಸ್ 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 ಕಟ್ಸು, ಭಯಂಕರ ಕಟ್ಸು. 10,000 ನಿಲ್ಲಿಸ್ದಂಗೆ ರೆಕಾರ್ಡ್ ಮಾಡೋರು. 10,000 ಉಟ್ಬೈಸ್ ನಿಲ್ಸಂಗೆ ಹೊಡೆದವ್ರ. ದಂಡು ಅಷ್ಟೇ 6,000 ದಂಡು ನಿಲ್ಲಿಸ್ದಂಗೆ ಹೊಡೆದವ್ರು. ರೆಕಾರ್ಡ್ ಬ್ರೇಕರು. ಅವ್ರ ಟೈಪ್ ಯಾರು ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ, ಯಾರು ಮಾಡೋದಿಲ್ಲ. ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರ್ತಕ್ಕಂಥದ್ದು. ನಾವು ಏನು ಭಾರತೀಯ ಸಂಸ್ಕೃತಿಯಲ್ಲಿ ಏನು ಮಲ್ಲಯುದ್ಧ ಕುಸ್ತಿ ಅಂತ ಏನು ಬರ್ತದೆ, ರಾಜರುಗಳು ಕಾಯ್ತಿದ್ದವ್ರೆ. ಹಂಗಾಗಿ ಆ ಜಟ್ಟಿ ವಂಶದಲ್ಲಿ ನಾವು ಬಂದಿರೋದ್ರಿಂದ ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಉಳ್ಸೋಕ್ಕೋಸ್ಕರ. ಕುಸ್ತಿ ಉಳಿಸ್ಬೇಕು, ಆಮೇಲೆ ಆರೋಗ್ಯ ನಮ್ಮದು. ಪ್ರಶಸ್ತಿ ಬಿಡ್ತದ ಬೇರೆ ಸೆಕೆಂಡರಿ. ಇದು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ₹1,00,00,000 ಖರ್ಚು ಮಾಡಿದ್ರು ನಾವು ಆರೋಗ್ಯ ಸಂಪಾದನೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಬಂದು ಮೈನ ಸ್ವಲ್ಪ ದಂಡನೆ ಮಾಡೋದ್ರಿಂದ ನಾವು ಒಳ್ಳೆ ಆರೋಗ್ಯನ ಪಡಿಬೋದು. ಮತ್ತು ಇತ್ತೀಚೆಗೆ ಆ ಕಾಲದಲ್ಲೆಲ್ಲ ಶತ್ರುಗಳ ಕಾಟ ಜಾಸ್ತಿ ಇತ್ತಲ್ಲ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕುಸ್ತಿ, ದೊಣ್ಣೆ ವರ್ಷ, ಕತ್ತಿ ವರ್ಷ ಇವೆಲ್ಲ ಮಾಡ್ತಾಯಿದ್ರು. ಸೊ ಈಗ ಇದನ್ನು ಉಳಿಸುವಂಥ ಪರಿಕಲ್ಪನೆ ನಮಗೆ ಬಂದಿದೆ. ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ, ಮಕ್ಕಳುಗಳಿಗೆಲ್ಲ ಹೇಳ್ತಾ ಇದ್ದೀವಿ. ಸರ್, ಈಗ ನೀವು ಮೂಲ ಒಬ್ಬರು ಲೆಕ್ಚರರ್ ಆಗಿ ಈಗಿನ ಜನ್ರೇಷನ್ ಮಕ್ಕಳಿಗೆ ಇಲ್ಲಿಗೆ ಒಂದು ಕರಿಬೇಕು, ಈ ಒಂದು ವೃತ್ತಿನ ಮಾಡಬೇಕು ಅನ್ನೋದಾದರೆ ಏನು ಹೇಳಕ್ಕೆ ಬಯಸ್ತಾರೆ? ಅವ್ರು ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಯಾರು ದುಡ್ಡು ಕೊಟ್ಟು ಜಿಮ್ಗಳಿಗೆ ಹೋಗಿ ದೇಹನ ಕೆಡಿಸ್ಕೋಬೇಡಿ. ಫಸ್ಟ್ ಆಫ್ ಆಲ್ ಅವ್ರಿಗೇನಂದರೆ ಟ್ರೈನಿಂಗ್ ಇರಲ್ಲ, ಟ್ರೈನರ್ಗಳಾಗಿರ್ತಾರೆ. ಮತ್ತು ಯಾವ ಆಹಾರ ತೊಗೊಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಪ್ರೋಟೀನ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅವರು ದುಡಿಮೆಗೋಸ್ಕರ ಇಟ್ಟಿರ್ತಕ್ಕಂಥದ್ದು ಯಾವುದು ಜಿಮ್ಗಳು. ಗರಡಿಗಳು ಅಂತ ಏನು ಎಲ್ಲೆಲ್ಲಿ ಆ ಕಾಲದಲ್ಲಿ ಮಹಾರಾಜರ ಕಾಲದಿಂದ ಎಲ್ಲೆಲ್ಲಿ ಗರಡಿಗಳಿದ್ದಾವೆ. ಇಲ್ಲಿ ಯಾವುದೇ ರೀತಿ ಫೀಸ್ ಇಲ್ಲ. ಅವರು ನಯ ವಿನಯ ಬಂದು ಗುರುಗಳ ಹತ್ರ ಆಗ್ತಕ್ಕಂಥ ಭಿಕ್ಷೆ ತಿಂದ್ಕೊಂಡ್ರೆ ಆ ಗುರಿ ಎಲ್ಲೋ ಮುಟ್ತಾರೆ. ಮತ್ತು ದೇಹದಲ್ಲಿ ಬಲಾಢ್ಯ ಬುದ್ಧಿಯಲ್ಲಿ ಬಲಾಢ್ಯ ಇರ್ತಾರೆ. ಮನಸ್ಸು ಹೃದಯದಲ್ಲಿ ಏನು ಹೇಳ್ತಾರೆ, ಹೃದಯವಂತರಾಗಿರ್ತಾರೆ. ಹಂಗಾಗಿ ಅದೆಲ್ಲ ಈ ಗರಡಿಯಲ್ಲೇ ಇರೋದು. ಗರಡಿ ಬಿಟ್ಟರೆ ನಾವು ನಮ್ಮ ಪ್ರಾಣ ಹೋಗ್ಬಿಡ್ತದೆ ಅಷ್ಟೇ. ನಿದ್ದೆ ಬರಲ್ಲ, ಊಟ ಸೇರಲ್ಲ. ಯಾರು ಟೇಸ್ಟ್ ತೊಗೊಂಡಿರ್ತಾರೆ ಅವರು ಪ್ರತಿನಿತ್ಯ ಮಾಡೇ ಮಾಡ್ತಾರೆ. ನಿಮ್ಮ ಆಹಾರ ಪದ್ಧತಿ ಹೇಗಿದೆ? ನಮ್ಮ ಆಹಾರ ಪದ್ಧತಿ ಇವಾಗ ನನಗಾಗಲೇ ಒಂದು 45 ಇಯರ್ಸ್, 45 ವರ್ಷ. ನಾರ್ಮಲ್ಲಾಗಿ ಏನು ಮಾಡಬೇಕು ಊಟ ಮಾಡ್ತೀವಿ. ಸಂಜೆ ಮಾತ್ರ ವರ್ಕೌಟ್ ಮಾಡಿದ್ಮೇಲೆ ತಂಡ, ಬಾದಾಮಿ ಹಾಲು, ಅರ್ಧ ಲೀಟ್ರ್ ಹಾಲು, ಒಂದು 20 ಬಾದಾಮಿ ತೊಗೊಳ್ತೀವಿ. ಹಣ್ಣುಗಳು ತೊಗೊಳ್ತೀವಿ. ಮನೆಯಲ್ಲಿ ಏನು ಕಾಯಿ ಪಲ್ಯಗಳು ಏನೇನು ಇರ್ತವೆ ಅದನ್ನು ಸಾಮಾನ್ಯವಾಗಿ ತೊಗೊಳ್ತಾ ಹೋಗ್ತೀವಿ. ಏನೋ ಕುಸ್ತಿ ಗಿಸ್ತಿ ಹುಡುಗರು ಏನೋ ತಯಾರಾಗಬೇಕು ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಫುಡ್ ಬೇಕಾಗುತ್ತೆ. ನ್ಯಾಚುರಲ್ ಫುಡ್ ಎಲ್ಲ ಕಾಳು ಕಡ್ಡಿಗಳು, ಸೊಪ್ಪುಗಳು, ಪಲ್ಯಗಳು, ಚಪಾತಿ, ರೊಟ್ಟಿ, ತುಪ್ಪ, ಮಜ್ಜಿಗೆ, ಮೊಸರು, ಈ ಥರ ಆಹಾರಗಳು ತೊಗೊಳೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ, ಸ್ಟ್ರೋಕು ಹೊಡೆಯಲ್ಲ, ಬಾಡಿನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರೋಲ್ಲ, ಸಮಸ್ಯೆಗಳು ಬರೋಲ್ಲ. ಯಾವಾಗ ಪ್ರೋಟೀನ್ ಪೌಡ್ರು ತೊಗೊತಾರೆ ಬಾಡಿನಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಆಗ್ಬಿಟ್ಟು ಬಾಡಿ ಎಲ್ಲ ಗಡ 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 ಆಗಿ ನೀವು ನೋಡಿರ್ಬೋದು. 5 ವರ್ಷದವರೆಗೂ ಅವನು ಎಕ್ಸಸೈಸ್ ಮಾಡಿ ಹಿಂಗೆ ಓಡಾಡ್ತಿರ್ತಾನೆ. 6ನೇ ವರ್ಷಕ್ಕೆ ಅವ್ನು ಫುಲ್ ಹಿಂಗಾಗ್ಬಿಟ್ಟಿರ್ತಾನೆ. ನಮ್ಮದೇ ನಿಮ್ಮ ಮಕ್ಕಳನ್ನ ಕಳಿಸ್ರಿ, ಸಾಧನೆ ನಾವು ಹೇಳ್ಕೊಡ್ತೀವಿ ಕುಸ್ತಿನ.
ಆರೋಗ್ಯ ದೃಷ್ಟಿಯಲ್ಲಿ ಮಾಡಲಿ. ಇದು ಎಲ್ಲರಿಗೂ ಎಲ್ಲ ಜನಾಂಗಕ್ಕೂ ಸೇರಿರ್ತಕ್ಕಂಥದ್ದು ಗರಡಿ. ಒಂದೇ ಜನಾಂಗದವ್ರಿಗೆ ಅಂತ ಇಲ್ಲ. ಹಂಗಾಗಿ ಮಕ್ಕಳು ಬರಬೇಕು. ತುಮಕೂರಲ್ಲಿ ಎಲ್ಲಿ ಸರ್ ಇದು ಜಾಗ? ಇದು ಹೊರಪೇಟೆ ದೇಶದ ಗರಡಿ. ಹೊರಪೇಟೆ ದೇಶದ ಗರಡಿ ಅಷ್ಟೇ. ನಮಸ್ತೆ, ನನ್ನ ಹೆಸರು ಪೈಲ್ವಾನ್ ಮಹೇಶ್ ಅಂತ. ನಮ್ಮ ಗುರುಗಳು ಪ್ರೀತಿಯಿಂದ ನನಗೆ ಒಂದು ಅವಾರ್ಡ್, ಟೈಗರ್ ಮಹೇಶ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಈಗಲೂ ನಾನು ಹೊರಗಡೆ ಕುಸ್ತಿಲಿ ಮಹೇಶ್ ಅಂತ ಅಂದರೆ ಗೊತ್ತಾಗಲ್ಲ, ಟೈಗರ್ ಅಂತ ಅಂದರೆ ಜನಗಳಿಗೆ ಗೊತ್ತಾಗೋದು. ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಬಂದೆ. ತಂದೆ ಸಮಾನರಾಗಿ ಕಂಡ್ರು, ಸಹೋದರ ಸಮಾನರಾಗಿ ಕಂಡ್ರು. ನನ್ನನ್ನು ಸ್ವಂತ ಮನೆಯ ಮಗನ ಥರನೇ ಬೆಳೆಸಿದ್ರು. ಕುಸ್ತಿ ಆಡೋದ್ರಲ್ಲಿರ್ಬೋದು, ಎಜುಕೇಷನಲ್ಲಿ ಇರ್ಬೋದು, ಎಲ್ಲದರಲ್ಲೂ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಬೆಳೆಸಿದ್ರು. ನಾನು ರಾಷ್ಟ್ರ ಮಟ್ಟದವರೆಗೂ ಪ್ರತಿನಿಧಿಸಿದೆ. ಇಲ್ಲಿ ಕುಸ್ತಿ ಕಲಿಯೋದಕ್ಕಿಂತ ನಾವು ಜೀವನದಲ್ಲಿ ಶಿಸ್ತನ್ನ ತುಂಬ ಚೆನ್ನಾಗಿ ಕಲಿತೀವಿ. ಅದನ್ನು ನಮಗೆ ನಮ್ಮ ಗುರುಗಳು ಗುಂಡಣ್ಣವ್ರು ಇರ್ಬೋದು, ಮಾನಣ್ಣವ್ರು ಇರ್ಬೋದು, ಮತ್ತು ಪೊಲೀಸ್ ಇಲಾಖೆಯಲ್ಲಿರೋ ಸೈಮನ್ ವಿಕ್ಟರ್ ಸರ್ ಇರ್ಬೋದು, ಡಾಕ್ಟರ್ ಸಾಲಮನ್ ಸರ್ ಇರ್ಬೋದು, ಅವರೆಲ್ಲ ನನಗೆ ಸಹೋದರ ಸಮ, ತಂದೆ ಸಮಾನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಳೋ ಥರ ಜೀವನದಲ್ಲಿ ಹೇಳ್ಕೊಟ್ರು. ಶಿಸ್ತು ಕಲ್ತಿದ್ದಕ್ಕೆ ನಾನು ಕುಸ್ತಿನಲ್ಲಿ ತುಂಬ ಹೆಸರು ಮಾಡಿದೆ. ರಾಷ್ಟ್ರ ಮಟ್ಟದವರೆಗೂ ಹೋದೆ. ಸುಮಾರು ರಾಜ್ಯ ಮಟ್ಟದಲ್ಲಿ ಒಂದು 80 ಕುಸ್ತಿಗಳೆಲ್ಲ ಆಡಿದ್ದೀನಿ, ಗೆದ್ದಿದ್ದೀನಿ. ಸ್ಕೂಲ್ ಗೇಮ್ಸು, ಕಾಲೇಜ್ ಗೇಮ್ಸಲ್ಲೆಲ್ಲ ಭಾಗವಹಿಸಿದ್ದೀನಿ. ಇತ್ತೀಚೆಗೆ 2024ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂತು ಕ್ರೀಡಾ ಕ್ಷೇತ್ರದಿಂದ ನನಗೆ. ಜನಗಳ ದೃಷ್ಟಿನಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಥರ ಇದ್ದೀನಿ. ಯುವ ಜನತೆಗೆ ನಾನು ಏನು ಹೇಳೋದು ಅಂತ ಅಂದರೆ, ದೇಹನ ದಂಡಿಸಿ ದೇಶನ ಕಾಪಾಡೋಣ. ನಾವು ಚೆನ್ನಾಗಿದ್ರೆ ದೇಶ ಕಾಪಾಡ್ಬೋದು. ನಾವು ಸೈನ್ಯದಲ್ಲೇ ಇರಬೇಕು ಅಂತ ಏನಿಲ್ಲ, ಅಥವಾ ಬೇರೆ ಯಾವುದೇ ವೃತ್ತಿಲಿ ಇರಬೇಕು ಅಂತ ಏನಿಲ್ಲ. ಶಿಸ್ತು ಕಲ್ತ್ವಿ ಅಂದರೆ, ದೇಹನ ಚೆನ್ನಾಗಿ ನಾವು ಇಟ್ಕೊಂಡ್ವಿ ಅಂತಂದರೆ ನಮ್ಮ ದೇಶನ ನಾವು ಕಾಪಾಡ್ಬೋದು, ಇನ್ನೊಬ್ರಿಗೆ ನಾವು ಮೆಸೇಜ್ ಕೊಡ್ಬೋದು. ಆಮೇಲೆ ಏನಂದ್ರೆ, ಕೆಲವು ಮಕ್ಕಳು ಸಣ್ಣ ವಯಸ್ಸಲ್ಲೇ ತಂದೆ ತಾಯಿ ಮಾತು ಕೇಳಲ್ಲ, ಸ್ಕೂಲ್ ಹೋಗಲ್ಲ, ಓದಲ್ಲ. ಇಂಥ ಮಕ್ಕಳನ್ನ ನಮ್ಮ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ. ಹ್ಯಾಂಡ್ ಓವರ್ ಮಾಡಿಬಿಟ್ರೆ ನಮ್ಮ ಗರಡಿ ಮನೆಗೆ ಬರ್ತಿದ್ದಂಗೆ 1-2 ತಿಂಗಳೊಳಗೆ ಚೇಂಜ್ ಆಗ್ಬಿಡ್ತಾನೆ. ಅವನು ಕ್ರಮವಾಗಿ ಸ್ಕೂಲ್ ಹೋಗೋದು, ಗರಡಿ ಮನೆಗೆ ಬರೋದು, ಅಪ್ಪ ಅಮ್ಮನ ಮಾತು ಕೇಳೋದು. ನಾವು ಪ್ರತಿದಿನ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತೀವಿ, ತಂದೆ ತಾಯಿ ಮಾತು ಕೇಳಬೇಕು, ನೀನು ಹಿಂಗೆ ಒಳ್ಳೆ ವ್ಯಕ್ತಿ ಆಗ್ತೇನೆ, ನೀನು ಹುರಿದುಂಬಿಸ್ತೀವಿ ಅವ್ರಿಗೆ, ಒಳ್ಳೆ ಪೈಲ್ವಾನ್ ಆಗ್ತೇನೆ, ನೀನು ಭಾಳ ಸೂಪರ್ ಸ್ಟಾರ್ ಆಗ್ತೇನೆ, ನೀನು ಚೆನ್ನಾಗಿ ಮಾಡ್ಬೇಕು, ಹಿಂಗೆ ಎನ್ಕರೇಜ್ ಕೊಡ್ತಾ ಇರ್ತೀವಿ. ಜೊತೆಗೆ ಮನೆಯಲ್ಲಿ ಅವ್ರಿಗೆ ಬಾದಾಮಿ ಅದು ಇದು ಏನು ಕೆಲವು ಜನಗಳಲ್ಲಿ ಕೊಡೋಕ್ಕೆ ಶಕ್ತಿ ಇರಲ್ಲ. ಅದಕ್ಕೆ ನಮ್ಮ ದೊಡ್ಡ ಮಗ ಏನು ಮಾಡ್ತಾನೆ, ನಮ್ಮ ದೊಡ್ಡ ಮಗ ಆಮೇಲೆ ಇವು ನಮ್ಮ ಸುಮನ್ನು ಇದೇನು ಮಾಡಿದ್ರೆ, ಅಲ್ಲಿ ಡ್ರಾಯರಲ್ಲಿ ಬಾದಾಮಿ ತಂದು ಇಟ್ಟಿರ್ತಾರೆ. ಬಾದಾಮಿ ಹುಡುಗರು ಬಂದು ಸಾಧನೆಗೆ ಬಂದರೆ ಬಾದಾಮಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಒಬ್ಬೊಬ್ರಿಗೆ 5 ಹಂಗೆ ನೆನೆ ಹಾಕ್ಬಿಡ್ತಾರೆ. ನೆನೆ ಹಾಕ್ಬಿಟ್ಟು ಹಾಲು ತರಿಸ್ತಾರೆ. 2 ಲೀಟ್ರು 1.5 ಲೀಟ್ರ್ 2 ಲೀಟ್ರ್ ಹಾಲು ತರಿಸ್ಕೊಳ್ತಾರೆ. ಬಾದಾಮಿ ಅರೆದ್ಬಿಟ್ಟು ಸಾಧನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲ ಶೇರ್ ಮಾಡ್ಕೊಂಡು ಕುಡಿದ್ಬಿಡ್ತಾರೆ. ಕುಡಿದು ಶಿಸ್ತು ಕಲಿತಾರೆ. ಮನೆಗೆ ಹೋದ್ರೂ ತಂದೆ ತಾಯಿಗೆ ಒಂದು ಭಾಳ ನ್ಯಾಯವಾಗಿ ನಡ್ಕೊತಾರೆ. ಏನು ರಫಟ್ ಹಾಕ್ಬಿಡ್ತಾರೆ, ಅಷ್ಟು ನೈಸ್ ಆಗ್ಬಿಡ್ತಾರೆ. ನೋಡಿದ್ರಲ್ಲ, ಇದು ಗರಡಿ ಮನೆಯ ಒಂದು ಕಸರತ್ ಮಾಡಿರುವಂಥದ್ದು. ಆಮೇಲೆ ಇಲ್ಲಿ ಗುರುಗಳು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸಾಹಿತ್ಯ ಕಲೆಗಳ ಬೀಡು ಅಂತಾನೆ ಕರೀತಾರೆ. ಅಂತಹದ ಗರಡಿ ಮನೆಯನ್ನ ಈಗಲೂ ಕೂಡ ಜೀವಂತವಾಗಿ ಇಟ್ಕೊಂಡಿರುವಂತಹ ಮಾನಣ್ಣ ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀವಿ. ಆಮೇಲೆ ಇನ್ನೊಂದು ವಿಶೇಷವಾಗಿ, ಯಾವುದೇ ಜಾತಿ ಭೇದ ಇಲ್ದಂಗೆ ಸರ್ವ ಧರ್ಮದ ಎಲ್ಲ ಯುವಕರು ಆಸಕ್ತಿಯಿಂದ ಇಲ್ಲಿ ಬರ್ಬೋದು. 1 ರೂಪಾಯಿನೂ ಕೂಡ ನಿಮ್ಮಲ್ಲಿ ಈ ಫೀಸ್ ಅಂತ ಮಾಡಲ್ಲ. ಪ್ರಾಮಾಣಿಕವಾಗಿ ನಿಮಗೆ ಒಂದು ಗರಡಿ ಮನೆಯಲ್ಲಿ ಕುಸ್ತಿಯನ್ನ ಕಲಿಸ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಭಾಗವಹಿಸಿ ಪ್ರಶಸ್ತಿಯನ್ನ ಗೆಲ್ಬೋದು. ಆಮೇಲೆ 100ಕ್ಕೆ 100 ನಿಮ್ಮ ದೇಹ ದಂಡನೆ ಆಗುತ್ತೆ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಇವರು ಒಂದು ಸಂದೇಶ ಕೊಡ್ತಾ ಇರೋವಂಥದ್ದು. ಈಗಿನ ಕಾಲದಲ್ಲೂ ಕೂಡ ಈ ಒಂದು ಜೀವಂತವಾಗಿ ಇಟ್ಕೊಂಡಿದ್ದಾರಲ್ಲ, ಇವ್ರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಹ್ಯಾಂಡ್ಸ್ ಆಫ್. ಇಂತಹ ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.